ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರ ಹೆಸರನ್ನು ಒಂದು ಮಾರ್ಕರ್ನ ಸಹಾಯದಿಂದ ಅಥವಾ ಒಂದು ಪೆನ್ನಿನ ಸಹಾಯದಿಂದ ನಿಂಬೆ ಹಣ್ಣಿನ ಮೇಲೆ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಹೆಸರನ್ನು ಬರೆದ ನಂತರದಲ್ಲಿ ಒಂದು ಮೊಳೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಒಂದು ಮೊಳೆಯನ್ನು ತೆಗೆದುಕೊಂಡು ಈ ಹೆಸರು ಈ ರೀತಿ ಬರೆದಿದ್ರೆ, ಇಲ್ಲಿ ಹೆಸರು ಬರೆದಿದ್ರೆ ಮೇಲ್ಭಾಗದಲ್ಲಿ ನೋಡಿ, ಇಲ್ಲಿ ಹೆಸರು ಇಲ್ಲಿ ಬರೆದಿದ್ದೀರಾ, ಮೇಲ್ಭಾಗದಿಂದ ಚುಚ್ಚಬೇಕಾಗುತ್ತೆ ವೀಕ್ಷಕರೇ. ಮೇಲ್ಭಾಗದಿಂದ ಈ ರೀತಿಯಾಗಿ ಚುಚ್ಚಬೇಕಾಗುತ್ತೆ ಮೊಳೆಗೆ. ಪೂರ್ತಿಯಾಗಿ ಒಳಗಡೆ ಹೋಗೋ ಥರ ಚುಚ್ಚಿ ವೀಕ್ಷಕರೇ. ಈ ರೀತಿ ಚುಚ್ಚಿಬಿಟ್ಟು ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಯಾವುದ ಮಂತ್ರ ಅಂತ ಹೇಳೋದಾದರೆ, ನಾನು ನಿಮಗೆ ಸರಳವಾಗಿ ಸುಲಭವಾದಂತಹ ಮಂತ್ರವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಈ ಒಂದು ಸುಲಭವಾದಂಥ ಮಂತ್ರ ಯಾವುದಪ್ಪ ಅಂದರೆ ಓಂ ಕಾಮದೇವಾಯ ನಮಃ. ಓಂ ಕಾಮದೇವಾಯ ನಮಃ. ಈ ಒಂದು ಸುಲಭವಾದಂತಹ ಮಂತ್ರವನ್ನು 108 ಸರ್ತಿ ನೀವು ಹೇಳಬೇಕಾಗ್ತದೆ ವೀಕ್ಷಕರೇ. 108 ಸರ್ತಿ ಈ ಒಂದು ಸುಲಭವಾದಂತಹ ಮಂತ್ರವನ್ನು ನೀವು ಹೇಳಬೇಕಾಗ್ತದೆ. ಸುಲಭವಾದಂತಹ ಮಂತ್ರವನ್ನು ಹೇಳಿದ ನಂತರದಲ್ಲಿ ಇದಕ್ಕೆ ಕುಂಕುಮ, ಅರಸಿನವನ್ನು ಇಟ್ಟು 2 ಊದುಗಡ್ಡಿಯನ್ನು ಅಥವಾ ಗಂಧದ ಕಡ್ಡಿಯನ್ನು ಬೆಳಗಬೇಕಾಗ್ತದೆ ವೀಕ್ಷಕರೇ. 2 ಗಂಧದ ಕಡ್ಡಿಯನ್ನು ಬೆಳಗಬೇಕಾಗ್ತದೆ. ಹಾಗೆ ಒಂದು ಕರ್ಪೂರವನ್ನು ತೆಗೆದುಕೊಂಡು ಆರತಿಯನ್ನು ಬೆಳಿಬೇಕಾಗ್ತದೆ. ಆರತಿಯನ್ನು ಇದಕ್ಕೆ ಬೆಳಗಬೇಕಾಗ್ತದೆ. ಈ ಒಂದು ಮಂತ್ರವನ್ನು 108 ಸರ್ತಿ ಹೇಳಿ ವೀಕ್ಷಕರೇ, ನೋಡಿದ್ರಲ್ಲ. ಹಾಗೆ ಈ ಒಂದು ವಶೀಕರಣ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಒಳಗಡೆ ಮಾಡಬೇಕಾಗ್ತದೆ ವೀಕ್ಷಕರೇ. ಹಾಗೆಯೇ ಇದನ್ನು ಮಾಡೋದಕ್ಕೆ ಸೂಕ್ತವಾದಂತಹ ವಾರ ಯಾವುದಪ್ಪ ಅಂತ ನೋಡೋದಾದರೆ, ಶನಿವಾರ ಈ ಒಂದು ವಶೀಕರಣವನ್ನು ಮಾಡಿ 100% ಸಕ್ಸಸ್ ಕಾಣ್ತದೆ ವೀಕ್ಷಕರೇ. ನಾನು ಸಾಕಷ್ಟು ಜನರಿಗೆ ಈ ಒಂದು ವಶೀಕರಣವನ್ನು ಮಾಡಿಕೊಟ್ಟಿದ್ದೇನೆ. ಯಾರಿಗೆ ತಮ್ಮ ಪ್ರೀತಿ ಕಳೆದುಕೊಂಡಿದ್ದಾರೋ, ತಮ್ಮ ಪ್ರೀತಿ ನಿಜ ಅಂತ ಅನಿಸ್ತಿದೆಯಲ್ಲ, ಅವರು ಖಂಡಿತವಾಗ್ಲೂ ಈ ವಶೀಕರಣವನ್ನು ಪ್ರಯೋಗ ಮಾಡ್ಬೋದು ವೀಕ್ಷಕರೇ. ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಈ ನಿಂಬೆಹಣ್ಣನ್ನು ಈ ರೀತಿ ಪೂಜೆ ಮಾಡಿದ ನಂತರ ಏನು ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ಮನೆಯಲ್ಲಿ ಈ ಒಂದು ನಿಂಬೆ ಏನಿದೆಯಲ್ಲ ಪೂರ್ತಿಯಾಗಿ ಒಣಗುವವರೆಗೂ ಇಡಬೇಕಾಗ್ತದೆ ವೀಕ್ಷಕರೇ. ಪೂರ್ತಿಯಾಗಿ ಒಣಗುವವರೆಗೂ ಇದನ್ನು ಮನೆಯ ಒಂದು ಮೂಲೆಯಲ್ಲಿ ಇಡಬೇಕಾಗ್ತದೆ. ಹಾಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿ ಪಾಸಿಟಿವ್ ಎನರ್ಜಿಯಿಂದ ಈ ಒಂದು ಸಕ್ರಿಯವಾದಂತಹ ವಶೀಕರಣ ಆಗ್ತದೆ. ನೀವು ಇಷ್ಟಪಟ್ಟಂತಹವರು ನಿಮಗೆ ವಶ ಆಗ್ತಾರೆ. ಈ ಒಂದು ನೆಗೆಟಿವಿಟಿಯನ್ನು ಈ ನಿಂಬೆ ಹೀರ್ಕೊಂಡಿರುತ್ತೆ ವೀಕ್ಷಕರೇ. ನೀವು ಮನೆಯಲ್ಲಿ ಇದನ್ನು ಇಟ್ಟಿದ್ದೇ ಆಯಿತು ಅಂತಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನು ಈ ಒಂದು ನಿಂಬೆ ಹೀರ್ಕೊಳ್ತದೆ. ಹಾಗೂ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಅವರು ನಿಮಗೆ 100ಗೆ 100% ವಶೀಕರಣ ಆಗ್ತಾರೆ. ಈ ಒಂದು 10 ದಿನಗಳ ಕಾಲ ಆದ ನಂತರದಲ್ಲಿ ಈ ಒಂದು ನಿಂಬೆಯನ್ನು ಮಣ್ಣಿನ ಒಳಗೆ ಇದೇ ರೀತಿಯಾಗಿ ಹೂತು ಹಾಕಿ. ಯಾಕಂದರೆ ಇದರಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ನಕಾರಾತ್ಮಕ ಶಕ್ತಿಗಳಿರುತ್ತೆ. ಇದನ್ನು ಒಂದು ಮಣ್ಣಿನ ಒಳಗೆ ಹೂತು ಹಾಕಿ, ಇದರಿಂದ ವಶೀಕರಣ ಸಾಧ್ಯ ಆಗ್ತದೆ. ಹಾಗೆ ವಶೀಕರಣವನ್ನು ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಒಂದ್ಸತಿ ನೀವು ಒಬ್ಬರನ್ನು ವಶೀಕರಣ ಮಾಡಿದ್ದು ಅಂತಂದರೆ, ಬೇರೆ ಯಾರಾದರೂ ಅವರನ್ನು ಮತ್ತೆ ವಶೀಕರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಅದು ಬಿಟ್ಟು ನೀವು ಈ ವಶೀಕರಣ ಪರವಾಗಿಲ್ಲ ಬಿಡು, ಇದನ್ನು ಮನೆಯಲ್ಲೇ ಇಡೋಣ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಬೇರೆಯವರು ಅವರನ್ನು ವಶೀಕರಣ ಮಾಡ್ತಾರೆ. ಮತ್ತೆ ಅವರನ್ನು ನೀವು ವಶೀಕರಣ ಆಗಲಿ, ಅವರು ನೀವು ಹೇಳಿದ ಮಾತನ್ನು ಕೇಳೋದಿಲ್ಲ. ಸೊ ಹುಷಾರಾಗಿ ಇದನ್ನು ಮಣ್ಣಿನೊಳಗೆ ಹೂತಾಕಿ. ಮಣ್ಣಿನೊಳಗೆ ಹೂತಾಕಿದ ನಂತರ ಇದರ ನೆಗೆಟಿವ್ ಎನರ್ಜಿ ಎಲ್ಲ ಡಿಸ್ಪೋಸ್ ಆಗ್ತದೆ. ಗೊತ್ತಾಯ್ತಲ್ಲ ವೀಕ್ಷಕರೇ. ಈ ರೀತಿಯಾದಂಥ ಒಂದು ಶಕ್ತಿಶಾಲಿ ವಶೀಕರಣವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತಾಯಿತು ಅಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ.
ವೀಕ್ಷಕರೇ, ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೇನೆ, ಇದನ್ನು ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ. ನೀವು ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡಿದ್ರೆ, ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ಮತ್ತೆ ಪಡೆಯೋದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕೊನೆಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ.